ಈ ಮಳೆಗಾಲ ಬಂತು ಅಂದರೆ ಗೋಡೆ ಎಲ್ಲ ಈ ಥರ ಹಸಿ ಹಿಡಿದು ಬ್ಲ್ಯಾಕ್ ಮೋಲ್ಡ್ ಥರ ಆಗಿದೆ. ಅದಕ್ಕೆ ರೇಷ್ಮೆ ಸೀರೆಗಳೆಲ್ಲ ಏನಾದ್ರು ಆಗಿದೆಯಾ ಮುಚ್ಚಿಟ್ಟಿರ್ತೀನೋ ಯಾವಾಗಲೂ ಅಂತ ಹೇಳಿ ತೆಗ್ದು ಚೆಕ್ ಮಾಡಿ ನೋಡ್ತಾ ಇದ್ದೆ. ನೋಡಿದ್ರೆ ನಂದು ಬ್ಲೌಸ್‌ಗಳೆಲ್ಲ ಕಾಯಿನ್ಸ್ ಥರ ಹಾಕ್ಸಿದ್ದೆಲ್ಲ ರಸ್ಟ್ ಹಿಡಿದ್ಬಿಟ್ಟಿದೆ ಮಾಯಿಶ್ಚರಿಂದ. ಈ ಬ್ಲೌಸ್ ನೋಡಿ ಹೊಟ್ಟೆ ಉರಿತಾ ಇದೆ ನನಗೆ. ಮದ್ವೆಲಿ ಹೊಲ್ಸಿದ ಬ್ಲೌಸ್ ಇದು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ಸಿರ್ತೀವಿ ಇಷ್ಟಕ್ಕೊಂದು ದುಡ್ಡು ಕೊಟ್ಟು. ಅದು ಹಾಳಾದಾಗ ಬೇಜಾರಾಗುತ್ತೆ. ಸಿಲ್ಕ್ ಸ್ಯಾರೀಸ್ ಎಲ್ಲ ನಾವು ಒಕೇಶನಲಿನೇ ಯೂಸ್ ಮಾಡೋದು. ಸೊ, ಅದನ್ನ ಮಡಚಿಟ್ಬಿಟ್ಟಿರ್ತೀವಿ. ಅದನ್ನ ತೆಗ್ದು ಗಾಳಿ ಆಡ್ಸೋಕ್ಕೆ ಟೈಮು ಇರಲ್ಲ. ಆಮೇಲೆ ಈ ಅಪಾರ್ಟ್‌ಮೆಂಟ್‌ಗಳಲ್ಲೆಲ್ಲ ಒಣಗ್ಸಕ್ಕೆ ಬಿಸಿಲು ಕೂಡ ಬರಲ್ಲ. ಅದಕ್ಕೇನೆ ನಾನು ಅಮೆಝಾನಲ್ಲಿ ಹುಡುಕಿ ಅಬ್ಸಾರ್ಬಿ ಅಂತ ಮಾಯಿಶ್ಚರ್ ಅಬ್ಸಾರ್ಬರ್ ತರಿಸಿದ್ದೀನಿ. ಇದಂತೂ ಮಳೆಗಾಲದಲ್ಲಿ ಮಸ್ಟ್ ಹಾವ್ ಪ್ರಾಡಕ್ಟು. ಅಂದರೆ ಎಲ್ಲೆಲ್ಲಿ ನಮಗೆ ಈ ಮುಗ್ ವಾಸನೆ ಬರೋದು, ಇಲ್ಲ ಎಲ್ಲ ಕಡೆ ಎಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರುತ್ತಿಲ್ಲ ಅಂದರೆ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ನಾವು ಯೂಸ್ ಮಾಡ್ಬೋದು. ಈ ಥರ ತೆಗ್ದಿಟ್ರೆ ಆ ಕೆಳಗಡೆ ಬಾಕ್ಸಲ್ಲಿ ಅದು ಎಲ್ಲ ಮಾಯಿಶ್ಚರ್ ಕಲೆಕ್ಟ್ ಮಾಡ್ಕೊಂಡು ವಾಟರ್ ಥರ ಆಗಿ ಕೆಳಗಡೆ ಸ್ಟೋರ್ ಆಗುತ್ತೆ. ಇದು ಒಂದು ತರಿಸಿದ್ರೆ ಆರಾಮಾಗಿ 1.5 ಇಂದ 2 ತಿಂಗಳು ಯೂಸ್ ಮಾಡ್ಬೋದು. ಇದರಲ್ಲೇ ಇನ್ನೊಂದು ಹ್ಯಾಂಗಿಂಗ್ ವೇರಿಯಂಟ್ ಇದೆ. ಈಗೆಲ್ಲ ಸೀರೆಗಳು ಇಲ್ಲ ಶರ್ಟ್‌ಗಳೆಲ್ಲ ನೇತಾಕ್ತೀವಿ ಅಂದರೆ ಇದನ್ನು ಈ ಥರ ಅದ್ರ ಪಕ್ಕದಲ್ಲಿ ನೇತಾಕ್ಬಿಟ್ರೆ ಅಲ್ಲಿಂದಿರೋ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ. ಇದನ್ನ ಕಿಚನ್ ಕ್ಯಾಬಿನೆಟ್ಸು, ಶೂ ಕ್ಯಾಬಿನೆಟ್ಸು, ಎಲೆಕ್ಟ್ರಾನಿಕ್ಕು, ಕಾರು ಆ ಥರ ಎಲ್ಲದರಲ್ಲೂ ಇಟ್ಕೋಬಹುದು. ಈ ಥರ ಲೆದರ್ ಶೂ, ಲೆದರ್ ಸ್ಲಿಪ್ಪರ್ ಎಲ್ಲ ಇದೆ ಅಂದರೆ ಅದು ಆಬ್ವಿಯಸ್ಲಿ ಅದೆಲ್ಲ ಒಂಥರ ಫಂಗಸ್ ಥರ ಆಗೇ ಆಗುತ್ತೆ ಮಳೆಗಾಲದಲ್ಲಿ. ಸೊ, ಅಲ್ಲಿನೂ ಇಟ್ರೂ ಯೂಸ್ ಆಗುತ್ತೆ. ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ. ಬಾಯ್.